ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ರೆಸಿಪಿ ಬಂದುಬಿಟ್ಟು ವೆಜ್ ದಮ್ ಬಿರಿಯಾನಿ. ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಿದ್ದೀನಿ. ಸ್ಪೆಷಲಾಗಿ ಸೂಪರಾಗಿರುತ್ತೆ. ನೋಡ್ತಾ ಇರ್ಬೋದು, ಉದುರುವಾಗಿರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ಒಂದು ಬೌಲ್ಗೆ ಮೊಸರು ಹಾಕ್ಕೋಬೇಕು. ಮೊಸರಿಗೆ ಗರಂ ಮಸಾಲ, ಚಾಟ್ ಮಸಾಲ, ಧನಿಯಾ ಪುಡಿ, ಅಚ್ಕಾರದ ಪುಡಿ ಮತ್ತು ಅರಿಶಿಣ, ಜೀರಿಗೆ ಪುಡಿ ಮತ್ತು ಮೆಣಸಿನ ಪುಡಿ ಹಾಕ್ಕೋಬೇಕು. ಮತ್ತು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೋಬೇಕು. ಮತ್ತು ಆಚಿದು ವೆಜ್ ಬಿರಿಯಾನಿ ಮಸಾಲ ಹಾಕ್ಕೊಂಡಿದ್ದೀನಿ. ನೀವು ಯಾವ ಕಂಪ್ನಿದಾದರೂ ಹಾಕ್ಕೋಬೋದು. ಆರ್ಚಿದಾದರೆ ಘಮ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡು 1 ಗಂಟೆ ಥರ ಫುಲ್ ಮಿಕ್ಸ್ ಮಾಡ್ಕೋಬೇಕು. ವೆಜಿಟೇಬಲ್ ಬಂದು ನಿಮ್ಗೆ ಯಾವ್ದು ಬೇಕೋ ಅದು ತಗೋಬೋದು. ನಾನು ಕ್ಯಾರೆಟ್, ಬೀನಿಸ್, ಕ್ಯಾಪ್ಸಿಕಮ್ ಮತ್ತು ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕಲಸಿ ಒಂದು ಹಾಫ್ ಆನ್ ಅವರ್, ಟೈಮ್ ಇದ್ದರೆ 1 ಅವರ್ ಇಡಬೇಕು. ಅದು ನೆಂದಷ್ಟು ರುಚಿ ಇರುತ್ತೆ. ಮತ್ತು ಇವಾಗಲೇ ಉಪ್ಪು ಖಾರ ನೋಡ್ಕೊಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡಿ 1 ಅವರ್ ಎತ್ತಿಡಿ. ಮತ್ತು ಒಂದು ಪಾತ್ರೆಗೆ ನೀರಿಟ್ಟು ರೈಸ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ನಿಂಬೆಹಣ್ಣಿನ ರಸ ಮತ್ತು ನಿಮ್ಮ ಹತ್ರ ಏನೇನು ಸ್ಪೈಸಸ್ ಇದೆ ಅದನ್ನೆಲ್ಲ ಹಾಕ್ಕೊಳ್ಳಿ. ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಸ್ಟಾರ್ ಹೂವು, ಲವಂಗ ಹಾಕಿದ್ದೀನಿ ನಾನು. ಇಷ್ಟು ಹಾಕ್ಕೊಂಡಿದ್ದೀನಿ ನಾನು. ನಿಮ್ಮ ಹತ್ರ ಏನಿದೆ ಹಾಕ್ಕೊಳ್ಳಿ. ಸೋಂಪು ಮತ್ತು ಜೀರಿಗೆ. ಇದಕ್ಕೂ ಅಷ್ಟೇ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನೀವು ಇಲ್ಲಿ 2 ಇಲ್ಲ 3 ಸರಿ ನೀವು ರುಚಿ ನೋಡ್ಕೊಳಕ್ಕಾಗೋದು. ಒಂದು ಮೊಸರಲ್ಲಿ ತರಕಾರಿನೆಲ್ಲ ನೆನೆಸಿಟ್ಟಾಗ ಒಂದು ಸರಿ, ಮತ್ತು ಇನ್ನೊಂದು ಸರಿ ಒಗ್ಗರಣೆ ಹಾಕ್ಬೇಕಾದ್ರೆ, ಮತ್ತು ಇವಾಗ ಅನ್ನಕ್ಕೆ ಇವಾಗ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಬಿಡಿ. ಪ್ಲೀಸ್ ಗಾಯ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಅದು ಅಗಲಾಗಿ ಬರಬೇಕು ಅಂತೇಳಿ ಸ್ವಲ್ಪ ಎಣ್ಣೆ ಹಾಕಿ ಒಂದು ಮಿಕ್ಸ್ ಕೊಟ್ಟು ಒಂದು ಕುದಿ ಬಂದಾಗ ಅಕ್ಕಿ ಹಾಕ್ಕೋಬೇಕು. ನಾನಿಲ್ಲಿ ಅಕ್ಕಿ ಹಾಕಿರೋ ಕ್ಲಿಪ್ ಮಿಸ್ ಆಗಿದೆ. ಅಕ್ಕಿ ಹಾಕ್ಕೊಳ್ಳಿ. ಅಕ್ಕಿ ಯಾವಾಗಲೂ 70% ಬೆಂದಿದ್ರೆ ಸಾಕು. ಇನ್ನು 30% ನಾವು ದಮ್ ಕಟ್ಟಿದಾಗ ಬೇಯ್ಕೊಳ್ಳುತ್ತೆ. ಈ ಥರ ಮಾಡಿ ಒಂದು ಕುದಿ ಬಂದ ಮೇಲೆ ಅದನ್ನು ಬಸ್ಕೋಬೇಕು. ನಮ್ಮ ಕಡೆ ಬಸ್ಕೋಬೇಕು ಅಂತಾರೆ, ನಿಮ್ಮ ಕಡೆ ಗೊತ್ತಿಲ್ಲ. ನಿಮ್ಮ ಅನಿಸಿಕೆಗೆ ಬಿಟ್ಟಿದ್ದು. ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 300 ಜನ 400 ಜನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾತ್ರ ಮಾಡ್ಕೋತಾ ಇಲ್ಲ. ಹಾಗೇ 200 ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್. ಮತ್ತು ಒಂದು ಪಾತ್ರೆ ಇಟ್ಟು ಅದಕ್ಕೆ ಉದ್ದುದ್ದವಾಗಿ ಸಣ್ಣದಾಗಿ ಹಚ್ಕೊಂಡಿರುವಂತಹ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು. ಅಂದರೆ ಯಾವ ಥರ ಅಂದರೆ ಗರಂ ಅಂತ ಇರಬೇಕು. ಆ ಥರ ಆ ಲೆವೆಲ್ಗೆ ಫ್ರೈ ಮಾಡಿ ಎತ್ತಿಟ್ಕೊಳ್ಳಿ. ಇವತ್ತು ನಾನು ಮಾಡಿದ್ದೆ ಇವಾಗ ಭಾನುವಾರ ಸ್ಪೆಷಲ್ ಆಗಿತ್ತು. ಮತ್ತು ಅದು ಎತ್ತಿಟ್ಕೊಬಿಟ್ಟು ಇವಾಗ ತರಕಾರಿ ಹಾಕ್ಕೊಂಡು ಎಣ್ಣೆಲೇ ಫ್ರೈ ಮಾಡಬೇಕು. ಇದನ್ನು ನೆನೆಸಿಟ್ಟಿದ್ವಲ್ಲ ತರಕಾರಿನ, ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಜಾಸ್ತಿ ಹಾಕಿ ಚೆನ್ನಾಗಿ ಇದು ಅಷ್ಟೇ 70% ಬೆಂದರೆ ಸಾಕು. 70% ಬೆಂದಿದೆ. ಅದಕ್ಕೆ ಸ್ವಲ್ಪ ಎತ್ಕೊಂಡು ಇನ್ನೊಂದು ಸ್ವಲ್ಪ ಹಾಕಿ 1 ಲೋಟ ನೀರು, ಅಂದರೆ ಅದು ನೀರಲ್ಲ, ಅದೇ ಮ್ಯಾರಿನೇಟ್ ಮಾಡೋಕ್ಕಿಟ್ಟಿದ್ವಲ್ಲ ಅದರದ್ದು ರಸ ಇರುತ್ತಲ್ಲ ಅದು ಹಾಕಬೇಕು. ನೀವು ಅದೆಲ್ಲ ಇದಿದೆ ಅಂತ ಹೇಳಿದ್ರೆ 1 ಲೋಟ ನೀರು ಹಾಕ್ಕೊಳ್ಳಿ. ಮತ್ತು ಫಸ್ಟೇ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಅನ್ನನ ಮೇಲ್ಗಡೆ ಹಾಕಬೇಕು. ಆ ಥರ ಸ್ವಲ್ಪ ಏನು ಹೇಳ್ತಾರೆ, ಸ್ವಲ್ಪ ಮಂದ ಹಾಕಿ ಮತ್ತು ಪ್ರೆಸ್ ಮಾಡಿ. ಆವಾಗ ಆವಿ ಬರೋದಕ್ಕೆ ಈಸಿ ಆಗುತ್ತೆ. ಸುಮ್ಮನೆ ಡೋಲ್ ರೀತಿ ಬಿಟ್ಬಿಟ್ರೆ ಚೆನ್ನಾಗಿರಲ್ಲ. ಆ ಥರ ಪ್ರೆಸ್ ಮಾಡ್ಕೊಬಿಡಿ. ಪ್ರೆಸ್ ಮಾಡಿದಾಗ ಸ್ವಲ್ಪ ಆವಿ ಬರುತ್ತೆ ಮೇಲ್ಗಡೆ ಲೇಯರ್ಗೂ ಅಂತ.
ಈ ಥರ ಹಾಕ್ಕೊಂಡು ಇದ್ರ ಮೇಲೆ ಈರುಳ್ಳಿ ಫ್ರೈ ಮಾಡಿದ್ವಲ್ಲ ಆ ಈರುಳ್ಳಿ ಹಾಕ್ಕೊಳ್ಳಿ. ನಂತರ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು. ಆಮೇಲೆ ಅದಕ್ಕೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಬಿರಿಯಾನಿ ಮಸಾಲ ಹಾಕಿ ಒಂದು ಲೇಯರ್ ಕಂಪ್ಲೀಟ್ ಆಗುತ್ತೆ. ಹಾಲ್ಗೆ ಕೇಸರಿನ ನೆನೆಸಿಟ್ಟಿರೋದು ಹಾಕಬೇಕು, ಅದು ಕ್ಲಿಪ್ಪ ಮಿಸ್ ಆಗಿದೆ. ಮತ್ತು ಇನ್ನೊಂದು ಸ್ವಲ್ಪ ತರಕಾರಿ ಎತ್ತಿಟ್ಟಿದ್ವಲ್ಲ ಅದನ್ನು ಇವಾಗ ಹಾಕಿ ಅದನ್ನು ಅಷ್ಟೇ ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೊಂಡು ಅದನ್ನು ಅಷ್ಟೇ ಪ್ರೆಸ್ ಮಾಡಿ, ಎಲ್ಲೂ ಜಾಗ ಬಿಡಬೇಡಿ, ಪ್ರೆಸ್ ಮಾಡಿದಷ್ಟು ಆವಿಲಿ ಬೇಯುತ್ತೆ. ತರಕಾರಿನೂ ಅಷ್ಟೇ ಪ್ರೆಸ್ ಮಾಡಿ ಇಟ್ಬಿಟ್ಟು ಅದ್ರ ಮೇಲೆ ಮತ್ತೆ ಅನ್ನ ಹಾಕ್ಕೊಳ್ಳಿ. ನಾನಿಲ್ಲಿ 2 ಲೇಯರ್ ಮಾಡಿದ್ದೀನಿ. ನೀವು ಬೇಕು ಅಂದರೆ 3 ಲೇಯರ್ ಇಲ್ಲ 4 ಲೇಯರ್ ಮಾಡ್ಬೋದು. ನಾನು 2 ಲೇಯರ್ ಮಾಡಿರೋದು, ಯಾಕೆಂದರೆ ನಾವು ಇರೋದೇ ಇಬ್ಬರು, ಅದಕ್ಕೆ. ನೀವು ಜಾಸ್ತಿ ಜನ ಇದ್ದರೆ 4 ಲೇಯರ್ ಬಂದೇ ಬರುತ್ತೆ ಅದೇ. ಮತ್ತು ಸೇಮ್ ಅದೇ ಥರನೇ ಇಲ್ಲೂ ಈರುಳ್ಳಿ ಹಾಕ್ಕೊಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಗರಂ ಮಸಾಲ ಸ್ವಲ್ಪ ಹಾಕ್ಬಿಡಿ. ಆಮೇಲೆ ಬಿರಿಯಾನಿ ಮಸಾಲ. ಇವಾಗ ನಾನು ಲಾಸ್ಟ್ ಲೇಯರ್ಗೆ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ನೀವು ಫಸ್ಟ್ ಲೇಯರ್ಗೂ ಹಾಕ್ಬೋದು, ಆದರೆ ತುಪ್ಪನ ಜಾಸ್ತಿ ಹಾಕಿದ್ರೆ ನಮ್ಮ ಮನೆಯವ್ರು ತಿನ್ನಲ್ಲ, ಹಾಗಾಗಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದನ್ನು ಅಷ್ಟೇ ಸ್ವಲ್ಪ ಪ್ರೆಸ್ ಮಾಡಿ ಹಂಗೇ. ಲಾಸ್ಟ್ ಲೇಯರ್ ಪ್ರೆಸ್ ಮಾಡಲೇಬೇಕು ನೀವು ದಮ್ ಕಟ್ಟಬೇಕು ಅಂದರೆ ಆ ಥರ. ಆಮೇಲೆ ನಾನು ಫಸ್ಟೇ ತವನ ಕಾಯೋಕ್ಕೆ ಇಟ್ಕೊಂಡಿದ್ದೆ, ಅದು ಸ್ವಲ್ಪ ಕಾದಿದೆ. ಇವಾಗ ಆ ತವ ಮೇಲೆ ಇದನ್ನು ನಾವು ದಮ್ ಕಟ್ಟೋಕ್ಕೆ ಏನು ಪಾತ್ರೆ ಯೂಸ್ ಮಾಡಿದ್ದೀವಿ ಆ ಪಾತ್ರೆ ಮಡಗಿಬಿಟ್ಟು ಮೀಡಿಯಮ್ ಉರಿ ಕೊಡಬೇಕು. ಆವಾಗ ತವ ಫಸ್ಟೇ ಕಾಯಿಸಿಟ್ಟಿರಬೇಕು, ನೆನಪಿರಲಿ. ಮತ್ತು ಉಪ್ಪು ಖಾರ ರುಚಿನೂ ಅಷ್ಟೇ ನೀವು 3 ಸರಿ ನೋಡಬೇಕಾಗಿರೋದು. ಮತ್ತು ಇದ್ರ ಮೇಲೆ ಒಂದು ತಟ್ಟೆ ಮುಚ್ಚಿಬಿಟ್ಟು ಅದ್ರ ಮೇಲೆ ಭಾರವಾಗಿರೋ ವಸ್ತು ಮಾಡಬೇಕು. ನಾನಿಲ್ಲಿ ಒಂದು ಬಾಣಲೆಗೆ ನೀರು ತುಂಬಿಟ್ಟು ಇಟ್ಟಿದ್ದೀನಿ. ಇವಾಗ ದಮ್ ಬಿರಿಯಾನಿ ರೆಡಿಯಾಗಿರುತ್ತೆ, ನೋಡ್ತಾ ಇರ್ಬೋದು. ಒಂದು ಸ್ವಲ್ಪ ಉಬ್ಬುತ್ತೆ ಅದು, ಓಕೆನಾ. ಇವಾಗ ನೋಡಿ ಅಲ್ಲಿ ಎಷ್ಟು ಲೇಯರಾಗೆ ಬಂದಿದೆ. ಅಲ್ಲಿ ಅದು ಸ್ವಲ್ಪ ಸೀದೂ ಇರಲಿಲ್ಲ ಗೈಸ್. ನಾನು ಹೇಳೋ ಥರ ಕೆಳಗಡೆಗೆ 1 ಲೋಟ ನೀರು ಹಾಕಿ ಆವಾಗಲೇ ಉಪ್ಪು ಖಾರ ರುಚಿನೂ ಕೂಡ ನೋಡ್ಕೊಳ್ಳಿ. ಇವಾಗ ನೋಡಿ ಲೇಯರ್ ಚೆನ್ನಾಗಿ ಬಂದಿರುತ್ತೆ, ನೋಡ್ತಾ ಇರ್ಬೋದು. ಸರ್ವ್ ಮಾಡ್ತಾಯಿದ್ದೀನಿ. ಇದಕ್ಕೆ ಮೊಸರು ರೈತ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ರೈತಕ್ಕೇನಿಲ್ಲ, ಮೊಸರು, ಈರುಳ್ಳಿ ಮತ್ತು ಕ್ಯಾರೆಟು, ಶುಂಠಿ ಅಷ್ಟೇ ಹಾಕಿದ್ದು ನಾನು. ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಚ್ಚ ಪುಡಿ ಹಾಕಿದ್ದೆ ಅಷ್ಟೇ. ಅದೇ ಚೆನ್ನಾಗಿರುತ್ತೆ. ನೀವು ಬೇಕಂದರೆ ಸ್ಪೆಷಲ್ ರೈತ ಅಂತ ಬರುತ್ತಾ, ಅದನ್ನು ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.